ಜಾಸ್ ಏನು ಹೇಳಿದ್ದಿದ್ಯಾ ನೀನು? ಚಕ್ರಿ ಅದು ಹಲೋ, ಏನು ಮಾಡ್ತಿದ್ದೀರಾ ನೀವು? ನನ್ನ ಯಾಕೆ ಹಿಡ್ಕೊಂಡಿದ್ದೀರಾ? ಯಾಕೆ ಅಂತ ಅವ್ರನ್ನೇ ಕೇಳು, ಹೇಳ್ತಾರೆ. ಜಾಸ್ ಏನು ಹೇಳ್ತಿದ್ದಾರೆ ಇವರು? ಚಕ್ರಿ, ನೀವು ರೌಡಿಗಳಿಂದ ತಂದ್ಕೊಟ್ರಲ್ಲ ಆ ಸೂಟ್ ಕೇಸು, ಅದನ್ನ ಓಪನ್ ಮಾಡಿ ನೋಡಿದ್ರೆ ದುಡ್ಡು ಇರಲಿಲ್ಲ. ನಾ ಹೇಳಿದ ಅಮೌಂಟ್ ರೆಡಿ ಮಾಡ್ಕೊಂಡು ಬಂದ್ಯಾ? ಹಾ, ನೀವು ಹೇಳಿರೋಷ್ಟು ದುಡ್ಡು ಇದರಲ್ಲಿದೆ. ಜಾಸ್ಮಿನ್, ಇದರಲ್ಲಿ ಏನಿದೆ ಅಂತ ನೀನು? 2 ಕೋಟಿ ರೂಪಾಯಿ ದುಡ್ಡಿದೆ. ಹೌದಾ? ನೋಡು ನೀನೇ. ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈಗಲೇ ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ತೀನಿ. ಬೇಡ ಅರ್ಪಿತಾ ಅವರೇ, ಅದೇನಾಯ್ತು ಅಂದ್ರೆ ನಾನು ಮತ್ತೆ ಚಕ್ರಿ ಬರ್ತಾ ಇರುವಾಗ ಯಾರೋ ರೌಡಿಗಳು ಸೂಟ್ ಕೇಸ್ ಎತ್ಕೊಂಡು ಹೋದ್ರು. ಸೊ ಅದ್ರಲ್ಲಿ ಈ ಥರ ಆಗಿದೆ ಅನ್ಸುತ್ತೆ. ಓ, ಇಷ್ಟೆಲ್ಲ ಆಯ್ತಾ? ಇರಿ ಒಂದು ನಿಮಿಷ, ಚಕ್ರಿಗೆ ಫೋನ್ ಮಾಡ್ತೀನಿ. ನೀನೀಗ ಚಕ್ರಿಗೆ ಫೋನ್ ಮಾಡಬೇಡ. ನನಗೆ ಅವನ ಮೇಲೆ ಅನುಮಾನ ಬರ್ತಿದೆ. ಅರ್ಪಿತಾ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು? ಚಕ್ರಿ ಅಂತವ್ರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಜಾಸ್ಮಿನ್, ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ನಿನ್ನ ಚಕ್ರಿ ಮನಸ್ಸಲ್ಲಿ ಏನಿದೆ ಅಂತ ನಿನಗೂ ಕಂಡು ಹಿಡಿಯೋಕ್ಕಾಗಲ್ಲ. ನೋಡು, ಮೊದಲು ಈ ವಿಷಯನ ಚಿದಂಬರಂಗೆ ಹೇಳೋಣ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ಮುಂದುವರಿಯೋಣ. ಏನಂತ್ಯಾ? ಸರಿ. ಹೇಳು ಅರ್ಪಿತಾ, ಏನು ವಿಷಯ? ಚಿದಂಬರಂ, ಅದು ಜಾಸ್ಮಿನ್ಗೆ ಫೋನ್ ಕೊಡು, ಒಂದು ನಿಮಿಷ. ಚಿದಂಬರಂ ನಿನ್ನ ಹತ್ರ ಮಾತಾಡ್ಬೇಕಂತೆ, ತಗೋ. ಹಲೋ ಅಂಕಲ್, ಅದು ನೀನೇನು ಹೇಳಬೇಡ. ಅರ್ಪಿತಾ ಎಲ್ಲ ನನಗೆ ಹೇಳಿದಾಳೆ. ನೀನು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಚಕ್ರಿ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಬಾ. ಅಂಕಲ್, ಚಕ್ರಿ ಅಂತವ್ರಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಚೆನ್ನಾಗಿರಲ್ಲ. ನಿನಗೆ ಅವನ ಮೇಲೆ ವಿಶ್ವಾಸ ಇರಬಹುದು, ನಾನು ಇಲ್ಲ ಅಂತ ಹೇಳ್ತೀನಿ. ಆದರೆ ಆ ದುಡ್ಡನ್ನು ನಿಮ್ಮಪ್ಪ ಬಹಳ ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡಿದ್ದಾರೆ. ಅನ್ಯಾಯವಾಗಿ ಕಂಡೋರ್ ಪಾಲಾಗೋದಕ್ಕೆ ಬಿಡಬಾರ್ದು. ನಿನಗೆ ಚಕ್ರಿ ಮೇಲೆ ನಂಬಿಕೆ ಇರಲಿ, ಆದರೆ ಫಾರ್ಮಾಲಿಟಿಗೋಸ್ಕರನಾದರೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಲೇಬೇಕಲ್ವಾ? ಈಗ ಅರ್ಪಿತಾ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಾ. ಆ್ಯಕ್ಚುಲಿ ರೌಡಿಗಳ ಅಟ್ಯಾಕ್ ಆದ ತಕ್ಷಣವೇ ಈ ಕೆಲಸ ಮಾಡಬೇಕಾಗಿತ್ತು ನೀನು. ಅಂಕಲ್, ಅದು ಚಕ್ರಿ ಅವನು ಒಳ್ಳೆಯವನೇ ಇರ್ಬೋದು, ಆದರೆ ಮೊದಲು ಕಂಪ್ಲೇಂಟ್ ಕೊಡು. ತನಿಖೆ ಆದರೆ ಸತ್ಯ ಹೊರಗೆ ಬರುತ್ತೆ. ಸರಿ ಅಂಕಲ್. ತಕ್ಷಣ ಹೊರಡು. ಮೊದಲು ಸ್ಟೇಷನ್ಗೆ ಹೋಗೋಣ, ಬಾ. ಹಾಂ ಇನ್ಸ್ಪೆಕ್ಟ್ರೆ, ನಾನು ಚಿದಂಬರಂ ಮಾತಾಡ್ತಾ ಇದ್ದೀನಿ. ದುಡ್ಡು ಇರಲಿಲ್ವಾ? ಹೌದು ಚಕ್ರಿ, ಅದರಲ್ಲಿ ಬರೀ ಬಿಳಿ ಹಾಳೆಗಳೇ ಇತ್ತು. ಅದಕ್ಕೆ ಅರ್ಪಿತಾ ಅವರು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅವ್ರು ಹೋಗಿ ಕಳ್ಳನ್ ಎಳ್ಕೊಂಡು ಬಂದ್ರು. ಅವನೇನು ಹೇಳ್ದ ಅಂತ ನಾನು ಹೇಳ್ತೀನಿ. ಬಡ್ಡಿ ಮಗನಿಗೆ ಒದ್ದು ಬಾಯಿ ಬಿಡ್ಸೋದಕ್ಕೆ ಈ ಕದ್ಯೋ ಡ್ರಾಮದಿಂದ ನಿಮ್ಮ ಕೈವಾಡ ಇದೆ ಅಂತ ತಪ್ಪೊಪ್ಕೊಂಡಿಯಾನೆ. ಮತ್ತು ಇದರಿಂದ ದುಡ್ಡು ಎಸ್ಕೇಪ್ ಮಾಡಿದ್ದು ನೀವೇ ಅಂತನೂ ಹೇಳಿಕೆ ಕೊಟ್ಟಿಯಾನೆ. ಸರ್, ಅವ್ನು ಯಾರೋ ಸುಳ್ಳು ಹೇಳ್ದಿರ್ತಾನೆ. ದುಡ್ಡು ಕಾಣೆ ಆಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ ರೌಡಿ ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಜಾಸ್, ನೀನಾದರೂ ಹೇಳು, ನನಗೆ ಗೊತ್ತಲ್ಲ ನಿಂಗೆ. ಹೌದು ಇನ್ಸ್ಪೆಕ್ಟರ್, ಚಕ್ರಿ ಅಂತವ್ರಲ್ಲ, ಆ ರೌಡಿ ಸುಳ್ಳು ಹೇಳಿದಾನೆ. ಅಲ್ಲಮ್ಮ, ಹೋಗಿ ಹೋಗಿ ಕಳ್ಳನ ಪರವಾಗಿ ಮಾತಾಡ್ತಾ ಇದೆಯಲ್ಲ. ಆ ರೌಡಿಗಳು ನಿನ್ನಿಂದ ಸೂಟ್ ಕೇಸ್ ತೊಗೊಂಡೋದಾಗ ಅದರಲ್ಲಿ ದುಡ್ಡಿತ್ತು ತಾನೆ? ಹೌದು.
ಮತ್ತು ರೌಡಿಗಳಿಂದ ಸೂಟ್ ಕೇಸ್ನ ತೊಗೊಂಡು ಬಂದು ನಿಮ್ಮ ಕೈ ಕೊಟ್ಮೇಲೆ ಅದರಲ್ಲಿದ್ದ ದುಡ್ಡು ಬಿಳಿ ಹಾಳೆ ಹೇಗಾಯಿತು?